ಸಾಕು 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 ಸಾಕು. ಇನ್ನೊಂದಿರ್ಲಿ, ನಿನ್ ಫೇವ್ರೇಟ್ ಅಲ್ವಾ? ಅರೆ ಸಾಕು. ಸರಿ ಬನ್ನಿ, ನೀವು ಕೂತ್ಕೊಳ್ಳಿ, ಊಟ ಮಾಡೋಣ. ನಾನ್ ಕೂತ್ರೆ ನಿಮಗ್ ಬಡಿಸೋರು ಯಾರು? ನಾವೇ ಬಡಿಸ್ಕೊಂಡಾಯ್ತು, ಬನ್ನಿ. ಬೇಡ ಬೇಡ ಬೇಡ, ನೀವು ಊಟ ಮಾಡಿ ಮುಗಿಸಿ ಆಮೇಲೆ ನಾನು ಮಾಡ್ತೇನೆ. ಪಾಪ ಇದೇನ್ ಪ್ರೀತಿ, ಏನ್ ಕತೆ, ಒಬ್ರಿಗೊಬ್ರು ಎಷ್ಟು ಪ್ರೀತಿ ತೋರಿಸ್ತಿದ್ದೀರಾ. ನಿಮ್ಮಿಬ್ಬರನ್ನು ನೋಡ್ತಿದ್ರೆ ಏನ್ ಅನಿಸ್ತಿದೆ ಗೊತ್ತಾ, ಈ ಸಿನಿಮಾ ಸೀರಿಯಲ್ ಹೀರೋ ಹೀರೋಯಿನ್ ಇರ್ತಾರಲ್ಲ, ಲೈವ್ ಅಲ್ಲಿ ನೋಡ್ದಾಗಿದೆ. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ಸ್. ಮತ್ತೆ ನೀನು ಆನಂದ ಏನು? ನಾವಿಬ್ರು ಒಂಥರ ಟಾಮ್ ಅಂಡ್ ಜೆರಿ ತರ ಯಾವಾಗ್ಲೂ ಕಿತ್ತಾಡ್ತಾ ಇರ್ತೀವಿ. ಈ ಗ್ಯಾಪ್ ಅಲ್ಲೇ ಎರಡೆರಡು ಮಕ್ಳು ಮಾಡ್ಕೊಂಡಿದ್ದಾರೆ. ಅದು ಆಗತ್ತೆ. ಬನ್ನಿ ಅಪ್ಪಣ್ಣವ್ರೆ, ನೀವು ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ, ಆನಂದ್ ಬರ್ಲಿ, ಒಟ್ಟಿಗೆ ತಿಂತೀನಿ. ಏನ್ ಲವ್, ಏನ್ ಕೆಮಿಸ್ಟ್ರಿ. ನಮಗೂ ಆನಂದ್ ಅವ್ರ ಮೇಲೆ ಲವ್ ಇದೆ, ಆದ್ರೆ ನೀವು ಎಕ್ಸ್ಪ್ರೆಸ್ ಮಾಡಲ್ಲ ಅಷ್ಟೇ. ಇಲ್ಲ ಎಕ್ಸ್ಪ್ರೆಸ್ ಮಾಡ್ಕೋತಾರೆ, ಆದ್ರೆ ಜಗಳದ ಮೂಲಕ ಮಾಡ್ಕೋತಾರೆ. ಪ್ರತಿ ಸತಿ ಜಗಳ ಆದಾಗ್ಲೂ ಪಾಪ ನನ್ನ ಮಗ ಆನಂದ ಇವಳಿಂದ ಸಿಕ್ಕಾಪಟ್ಟೆ ಏಟ್ ತಿಂತಾನೆ. ಡಾರ್ಲಿಂಗ್, ಒಂದು ಮಾತು ಹೇಳ್ತೀನಿ, ಇದು ಹಿಂಗೆ ಕಂಟಿನ್ಯೂ ಆದ್ರೆ ಒಂದು ದಿವಸ ಅವ್ನಿಗೆ ಜೀವನದಲ್ಲಿ ಜಿಗುಪ್ಸೆ ಬಂದು ಸತ್ತೋಗ್ಬಿಡ್ತಾನೆ ಅಷ್ಟೇ. ಗೌತಮ್ ಬಿಡ್ತು ಅಷ್ಟು ಈಸಿಯಾಗಿ ಸಾಯಕ್ ಬಿಟ್ಬಿಡ್ತೀನಾ? ನನ್ ಪರ್ಮಿಷನ್ ಇಲ್ದೆ ಅದು ಹೇಗ್ ಸಾಯ್ತಾನ ಅವನು? ಅಲ್ಲ ಅಕಸ್ಮಾತ್ ಅವನೇನಾದ್ರೂ ಸಾಯೋದಕ್ಕೆ ಟ್ರೈ ಮಾಡಿದ್ರೆ ಅವಾಗ ಏನ್ ಮಾಡ್ತೀಯಾ? ಏನ್ ಮಾಡ್ತೀನಾ? ನನ್ನ ಬಿಟ್ಟು ಹೇಗ್ ಸಾಯ್ತೀಯಾ ಅಂತ ಒಂದ್ 4 ಬಿಟ್ಟು ಆಮೇಲೆ ನಾನೇ ಅವನ್ನ ಸಾಯಿಸ್ಬಿಡ್ತೀನಿ. ಆನಂದ್ ಅವ್ರಿಗೆ ಮಾತು ಕೇಳಿದ್ರೆ ಅಷ್ಟೇ ಮುಗೀತು. ಭೂಮಿಕಾ, ಅವನ್ ಇದನ್ನೆಲ್ಲ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಲ್ಲ. ಇನ್ಫ್ಯಾಕ್ಟ್ ಏನ್ ಗೊತ್ತಾ, ನಾ 1-2 ದಿನ ಕಿತ್ತಾಡಿಲ್ಲ ಅಂದ್ರೆ ನನ್ನ ಹತ್ರ ಬಂದು ಏನ್ ಸೈಲೆಂಟ್ ಆಗಿದ್ಯಾ, ಏನು ಕೇಳ್ತಾನೆ ಇಲ್ಲ, ಬೈತಾನೆ ಇಲ್ಲ, ತಲೆಗೆ ಮೊಟಕ್ತಿಲ್ಲ ಅಂತ ಅವನೇ ಬಂದು ಕೇಳ್ತಾನೆ. ನಮ್ಮಿಬ್ಬರದು ಒಂಥರ ವಿಚಿತ್ರ ಸಂಸಾರ ಬಿಡಿ. ಕಿತ್ತಾಡ್ತಿರ್ತೀವಿ, ಆದ್ರೂ ಇಬ್ರು ಒಬ್ಬರನ್ನೊಬ್ರು ಬಿಟ್ಕೊಡಲ್ಲ. ಒಂಥರ ವಿಚಿತ್ರ, ನಿಮ್ಗೆ ಅರ್ಥ ಆಗಲ್ಲ ಬಿಡಿ.